ನಟ್ಟು ಬೋಲ್ಟು ವಿಚಾರಕ್ಕೆ ವಿಜಯೇಂದ್ರ ಪ್ರತಿಕ್ರಿಯೆ. ಸ್ಫೋಟಕ ಹೇಳಿಕೆ ನೀಡಿರುವಂತಹ ಬಿವೈ ವಿಜಯೇಂದ್ರ ಮಾತಿಗೆ ರಾಜಕೀಯ ನಾಯಕರಲ್ಲಿ ನಡುಕ. ನಟ್ಟು ಬೋಲ್ಟು ವಿಚಾರಕ್ಕೆ ವಿಜಯೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತಹ ಬಿವೈ ವಿಜಯೇಂದ್ರ ಮಾತಿಗೆ ರಾಜಕೀಯ ನಾಯಕರಲ್ಲಿ ನಡುಕ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಡಿಚ್ಚಿ ಕೊಟ್ಟ ಬಿವೈ ವಿಜಯೇಂದ್ರ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಕೂಗು ಜೋರಾಗಿಯೇ ಇದೆ. ಸಿಎಂ ಡಿಸಿಎಂ ಬಣ ಬಹಿರಂಗವಾಗಿ ಕಿತ್ತಾಟವನ್ನ ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಕ್ಕೆ ವಿಜಯೇಂದ್ರ ಅವರು ಖಡಕ್ ಆಗಿ ಉತ್ತರವನ್ನ ನೀಡಿದ್ದಾರೆ. ನಟ್ಟು ಬೋಲ್ಟು ವಿಚಾರವಾಗಿ ಸರಿಯಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಹಾಗಾದ್ರೆ ವಿಜಯೇಂದ್ರ ಹೇಳಿದ್ದಾದ್ರೂ ಏನು? ಅದರಿಂದ ಡಿಕೆ ಶಿವಕುಮಾರ್ ಅವರಿಗೆ ಖಿಂಡಾಮಂಡಲವಾಗಿ ಆಗ್ಬಿಟ್ಟಿದ್ದಾರೆ ಅವರು ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ವಿಜಯೇಂದ್ರ ಹೇಳಿರುವಂತ ಆ ಒಂದು ಹೇಳಿಕೆ ಏನಾಗಿರಬಹುದು? ಸಿಎಂ ಸಿದ್ದು ಬಣಕ್ಕೆ ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳಿರುವಂತಹ ಬಿವೈ ವಿಜಯೇಂದ್ರ. ಡಿಕೆ ಶಿವಕುಮಾರ್ ಕಲಾವಿದರಿಗೆ ವಾರ ಮಾಡಿದ್ದಲ್ಲ ಡಿಸಿಎಂ ನಟರ ಮೂಲಕ ಸಿದ್ದು ಬಣಕ್ಕೆ ಡಿಚ್ಚಿ. ತಮ್ಮ ವಿರುದ್ಧ ಹೇಳಿಕೆ ನೀಡುವವರ ವಿರುದ್ಧ ಡಿಕೆ ವಾರ್. ಕಲಾವಿದರ ಮೇಲೆ ಗನ್ನಿಟ್ಟು ವಿರೋಧಿ ಬಣಕ್ಕೆ ಡಿಕೆ ಶೂಟ್ ಮಾಡಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂದಿದ್ದಾರೆ ವಿಜಯೇಂದ್ರ. ಈ ಒಂದು ಹೇಳಿಕೆ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ವಿಚಾರ ಇಷ್ಟೇ. ಬಿವೈ ವಿಜಯೇಂದ್ರ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಕೂಡ ಆ ಸ್ಫೋಟಕ ಹೇಳಿಕೆಯನ್ನ ಸಿದ್ದು ಬಣದವರು ಏನಾದ್ರೂ ಕೇಳ್ಬಿಟ್ರೆ ತುಂಬಾ ಆಶ್ಚರ್ಯ ಪಡ್ತಾರೆ. ಯಾಕಂತಂದ್ರೆ ಅವ್ರು ಹೇಳಿದ್ದಿಷ್ಟೇ, ಡಿಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ವಿಚಾರವಾಗಿ ಯಾರೋ ಕಲಾವಿದರುಗಳಿಗೆ ಹೇಳಿದ್ದಲ್ವೇ ಅಲ್ಲ, ಡೈರೆಕ್ಟ್ ಶೂಟ್ ಮಾಡಿದ್ದು ವಿರೋಧಿ ಬಣಕ್ಕೆ. ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಮೇಲೆ ಇರ್ಲಿ, 5 ವರ್ಷ ಕಂಪ್ಲೀಟ್ ಮಾಡ್ಲಿ, ನಮ್ಮ ನಾಯಕರು ಸಿಎಂ ಆಗ್ಬೇಕು ಅಂತ ಯಾರ್ಯಾರು ಸಿದ್ದು ಬಣ ಇರ್ತಾರಲ್ವಾ ಅವರಿಗೆ ಡೈರೆಕ್ಟ್ ಶೂಟ್ ಮಾಡಿದ್ದಾರೆ. ನಟ್ಟು ಬೋಲ್ಟು ವಿಚಾರವಾಗಿ ಕಲಾವಿದರ ಮೇಲೆ ಅವರಿಗೇನು ದ್ವೇಷ ಇದ್ದಂಗೆ ಕಾಣಿಸ್ತಾ ಇಲ್ಲ. ವಿರೋಧಿ ಬಣಕ್ಕೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದು ಕಲಾವಿದರಿಗಲ್ಲ, ಬದಲಿಗೆ ಸಿದ್ದು ಬಣಕ್ಕೆ ಅಂತ. ಡಿಕೆ ಶಿವಕುಮಾರ್ ಅವರ ಪರವಾಗಿ 1 ಅಥವಾ 2% ಬಿವೈ ವಿಜಯೇಂದ್ರ ಅವ್ರು ಹೋಗ್ಬಿಟ್ರ ಅಂತ. ಯಾಕೆ ಈ ಡೌಟ್ ಬರ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯ ಅವರ ಬಣಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಅನ್ನೋದನ್ನ ಆರಾಮಾಗಿ ವಿಜಯೇಂದ್ರ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೈ ಬಿಟ್ಟು ಕಮಲ ಹಿಡಿತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇದೇ ಗ್ಯಾಪ್ ಅಲ್ಲಿ ಬಿವೈ ವಿಜಯೇಂದ್ರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಯಾವ ವಿಚಾರ ಅಂತಂದ್ರೆ ನಟ್ಟು ಬೋಲ್ಟು ವಿಚಾರ. ಡೈರೆಕ್ಟ್ ಶೂಟ್ ಮಾಡಿದ್ದಾರೆ ವಿರೋಧಿ ಬಣಕ್ಕೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ.